ತಕ್ಷಣ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ತಕ್ಷಣ ಬಿಡುಗಡೆ ಮಾಡಬೇಕು ಸಿಟಿ ರವಿ ಅವರನ್ನ ಅಂತ ಹೈಕೋರ್ಟ್ ಆದೇಶ. ಬಿಗ್ ರಿಲೀಫ್ ಸಿಟಿ ರವಿಗೆ. ಎಫ್ಐಆರ್ ರದ್ದಾದಂತಾಯ್ತು ಇದು. ಏಕೆಂದ್ರೆ ಎಲ್ಲವೂ ಕೂಡ ವೈಲೇಷನ್ ಆಗಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನ್ನೋದು ಹೈಕೋರ್ಟ್ನ ಆದೇಶದಲ್ಲೇ ಇದೆ. ಯಾಕೆಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕಂಪ್ಲೀಟ್ ಆಗಿ ವೈಲೇಷನ್ ಆಗಿದೆ. ಬಂಧನದ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ. ಇಂತಹ ಕೇಸ್ನಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ. ಒಂದು ಕೇಸನ್ನ ಕೂಡ ಉಲ್ಲೇಖ ಮಾಡ್ತಾ ತೀರ್ಪನ್ನ ಕೊಡಲಾಗಿದೆ. ಇನ್ನು ಏನನ್ನು ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ, ಸಭಾಪತಿಗಳೇ ಹೇಳಿದ್ದಾರೆ ಏನನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಘೋಷಣೆಗಳನ್ನು ಕೂಗ್ಲಾಗ್ತಾ ಇತ್ತು, ಬಿಡುವಿನ ಸಂದರ್ಭ ಬೇರೆ. ಇದು ದುರಾದೃಷ್ಟಕರ ಘಟನೆ. ಸಿಟಿ ರವಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಉಲ್ಲೇಖವನ್ನ ಮಾಡ್ತಾ ಏನೇನಾಯ್ತು ಏನು ಎತ್ತ ಅಂತ ಅಬ್ಸರ್ವೇಷನ್ ಅನ್ನು ಮಾಡಿ ತಕ್ಷಣ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಮಾಡಿರೋದು. ಅಲ್ಲಿದ್ದಾರೋ ಅಂದ್ರೆ ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆ ಮಾಡುವಂತೆ ಆದೇಶ. ತನಿಖೆಗೆ ಸಹಕಾರ ಕೊಡಬೇಕು. ಈಗ ಎಲ್ಲಿ ಕರ್ಕೊಂಬರ್ತಾ ಇದ್ದಾರಲ್ಲ ಅಲ್ಲಿ ಈಗ ಮಾಹಿತಿ ಹೋಗ್ಬೇಕು. ಅವ್ರು ಎಲ್ಲಿ ಕರ್ಕೊಂಬರ್ತಾ ಇದ್ದಾರೋ ಅಲ್ಲೇ ನಿಲ್ಸಿ ಅವ್ರನ್ನ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡೋದು ಏನು ದೊಡ್ಡದಲ್ಲ ಈಗ. ಯಾಕೆಂದ್ರೆ ಎಲ್ಲ ಬಿಜೆಪಿ ನಾಯಕರುಗಳು ಹೋಗ್ತಾ ಇದ್ದಾರೆ ಅವ್ರ ಜೊತೆಲೆ. ಆರಾಮಾಗಿ ಅಲ್ಲೊಂದು ಕಾರಲ್ಲಿ ಹತ್ಕೊಬಹುದು. ಸಿಟಿ ರವಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಈಗ ನ್ಯಾಯಾಧೀಶರ ಮುಂದೆನೂ ಕೂಡ ಹೋಗಂಗಿಲ್ಲ ಸಿಟಿ ರವಿ ಅವರು. ಈಗೇನು ಅಲ್ಲಿಂದ ಕರ್ಕೊಂಬರಲಾಗ್ತಾ ಇತ್ತು ಬೆಳಗಾವಿಯಿಂದ ಬೆಂಗಳೂರಿಗೆ, ಈಗೇನು ಕರ್ಕೊಂಬರೋದು ಬರ್ತಾರ ಇಲ್ವಾ ನೋಡಬೇಕು ಬೆಂಗಳೂರಿಗೆ. ಎಲ್ಲಿರ್ತಾರೋ ಅಲ್ಲೇ ಸಂಭ್ರಮ ಮನೆ ಮಾಡುವಂತ ಸಾಧ್ಯತೆ ಇದೆ. ಏನ್ ದಾವಣಗೆರೆ ಹತ್ರ ಇದ್ದಾರೋ ಚಿತ್ರದುರ್ಗ ಹತ್ರ ಇದ್ದಾರೋ ಗೊತ್ತಿಲ್ಲ, ಆನ್ ದಿ ವೇ ಬರ್ತಾ ಇದ್ದಾರೆ. ಬೆಳಗಾವಿಯಿಂದ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆ. ತನಿಖೆಗೆ ಸಹಕರಿಸುವಂತೆ ಷರತ್ತನ್ನ ಹಾಕಲಾಗಿದೆ ಹೈಕೋರ್ಟ್ನಲ್ಲಿ. ಆದರೆ ಇಲ್ಲೊಂದು ರಿಲೀಫ್ ಸಿಕ್ಕಿದೆ. ತನಿಖೆಗಂತೂ ಸಹಕಾರ ಮಾಡ್ತಾರೆ. ರಿಲೀಫ್ ಸಿಕ್ಕಿದೆ ಈಗ ಸಿಟಿ ರವಿ ಅವರಿಗೆ. ಬಿಗ್ ರಿಲೀಫ್ ಇದು. ನಿನ್ನೆಯಿಂದ ಬಂಧನದಲ್ಲಿದ್ರು ನೋಡಿ. ಹೆಂಗೆಲ್ಲ ಇಲ್ಲಿ ಬೆಳಗಾವಿಯ 57ನೇ JMFC ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಯಿತು. ಜಾಮೀನನ್ನ ಕೊಡಬೇಕು ಅಂತ. ಅವರು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ್ರು. ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾಯಿಸಲಾಯಿತು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದು ನಾಳೆಗೆ ಮುಂದೂಡಿಕೆ ಆಯಿತು. ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿರುವಂಥ ಉಮಾ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬಂತು. FIR ರದ್ದು ಕೋರಿ ಹಾಕಲಾಗಿತ್ತು. ಈಗ ಸಿಟಿ ರವಿ ಅವರನ್ನ ಎಲ್ಲಿದ್ದಾರೋ ಅಲ್ಲಿಂದನೇ ರಿಲೀಸ್ ಮಾಡಬೇಕು ಅನ್ನುವಂಥ ತೀರ್ಪು ಇದು. ತಕ್ಷಣವೇ ರಿಲೀಸ್ಗೆ ಆದೇಶವನ್ನ ಮಾಡಲಾಗಿದೆ. ತಕ್ಷಣವೇ ರಿಲೀಸ್ ಮಾಡಬೇಕು ಅನ್ನುವಂಥ ಆದೇಶ. ತಕ್ಷಣ ಬಿಡುಗಡೆಗೆ ಮಧ್ಯಂತರ ಆದೇಶವನ್ನ ನೀಡಿರುವಂಥದ್ದು ಹೈಕೋರ್ಟ್. ಮಧ್ಯಂತರ ಆದೇಶ ಇದು. ತನಿಖೆಗೆ ಸಹಕರಿಸುವಂತೆನೂ ಕೂಡ ಷರತ್ತನ್ನ ಕೊಡಲಾಗಿದೆ. ಇದೊಂದು ರೀತಿಯಾಗಿ ಪೊಲೀಸರಿಗೂ ಮುಖಭಂಗ ಆದಂತಾಗಿದೆ. ಸಹಜ ಇಲ್ಲಿ ಮುಖಭಂಗ ಆಗಿದೆ ಇಲ್ಲಿ. ಏಕೆಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ವೈಲೇಷನ್ ಆಗಿದೆ ಅಂತ ಅಬ್ಸರ್ವೇಷನ್ ಇದೆ ಇಲ್ಲಿ. ಬಂಧನದ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ. ವೈದ್ಯಕೀಯ ರಿಪೋರ್ಟ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡಲಾಗಿದೆ. ಓದುವಂತಿರಬೇಕು ವೈದ್ಯಕೀಯ ರಿಪೋರ್ಟು. ಓದಂಗೆ ಇಲ್ಲ ಅದನ್ನ ಅಂತ, ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ, ಸ್ಪಷ್ಟವಾಗಿಲ್ಲ ಅಂತ. ಪೊಲೀಸರಿಗೂ ಕೂಡ ಮುಖಭಂಗ ಇದು. ಆದರೆ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್. ಬಿಜೆಪಿ ಪಕ್ಷ ಸಿಟಿ ರವಿ ಅವರ ಪರವಾಗಿ ನಿಂತ್ಕೊಂಡಿತ್ತು. ಏನಾದ್ರೂ ಆಗ್ಲಿ ಸಿಟಿ ರವಿ ಅವರನ್ನ ಬಿಡಿಸ್ಕೊಂಡು ಬಂದೇ ಬರ್ತೀವಿ ಅನ್ನುವಂಥ ರೀತಿಯಾದಂಥ ಸಪೋರ್ಟ್ ಇತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು, ಎಲ್ಲ ಶಾಸಕರುಗಳು ಸಿಟಿ ರವಿ ಅವರ ಬೆಂಬಲಕ್ಕೆ ನಿಂತಿದ್ರು. ಸಿಟಿ ರವಿ ಅವರು ತಪ್ಪು ಮಾಡಿಲ್ಲ, ಹಂಗಂದಿಲ್ಲ. ಆಮೇಲೆ